ಕೆಪಿಎಸ್ಸಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಜೋರಾಗಿ ಸದ್ದು ಮಾಡ್ತಾ ಇದೆ. ಹೇಗೆ ಕೇಳಿದ್ರೆ, ಸಂದರ್ಶನದ ಸಮಯದಲ್ಲಿ ಹಣವನ್ನ ಪಡೆದು ಮಾರ್ಕ್ಸ್ ನೀಡಿದ್ರ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಕೆಪಿಎಸ್ಸಿ ಸದಸ್ಯ ಶಾಂತಾ ಹೊಸಮನಿ ವಿರುದ್ಧ ಆರೋಪ ಕೇಳಿ ಬಂದಿದೆ. ಎಕೆಎಸ್ಎಸ್ಎ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ನೇರ ಆರೋಪ ಮಾಡಿದ್ದಾರೆ. ಮೇ 8ನೇ ತಾರೀಕಿನಂದು ಸಂದರ್ಶನ ನಡೆಸಿದ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಸದಸ್ಯ ಅಭ್ಯರ್ಥಿಗಳ ಫೋನ್ ಸಂಭಾಷಣೆ ಆಗಿದೆ. ಸಂಭಾಷಣೆಯ ಧ್ವನಿ ಒಂದೇ ಎಂದು ಸಿಡಿಆರ್ನಲ್ಲಿ ಪತ್ತೆಯಾಗಿದೆ. ವಿಧಾನಸೌಧ ಪೊಲೀಸರು ಎಫ್ಐಆರ್ ಮಾಡ್ತಿಲ್ಲ ಅಂತ ಹೇಳಿ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಂತಕುಮಾರ್ ಏಕಾಂಗಿ ಹೋರಾಟವನ್ನು ಮಾಡಿದ್ದಾರೆ. ಕಾಂತಕುಮಾರ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೆಪಿಎಸ್ಸಿ ವಿರುದ್ಧ ಇದೀಗ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕಾಂತಕುಮಾರ್ ಅವರು ಆರೋಪ ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ಮೇ 8ರಂದು ಕೆಪಿಎಸ್ಸಿ ಇಂಟರ್ವ್ಯೂ ನಡೆಯುತ್ತೆ. ಆ ಒಂದು ಇಂಟರ್ವ್ಯೂನಲ್ಲಿ ಒಂದ್ ಕಡೆ ಸದಸ್ಯ ಶಾಂತಾ ಹೊಸಮನಿ ಮತ್ತು ಅಭ್ಯರ್ಥಿ ಮಮಿತಾ ಜೊತೆ ಸಂಭಾಷಣೆ ಆಗುತ್ತೆ. ದುಡ್ಡು ಇಸ್ಕೊಂಡು ಇಂಟರ್ವ್ಯೂನಲ್ಲಿ ಜಾಸ್ತಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಎಂಬುದು ಆರೋಪ. ಹೀಗಾಗಿ ಒಂದ್ ಕಡೆ ಜುಲೈ 3ರಂದು ಒಂದ್ ಕಡೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಕಾಂತಕುಮಾರ್ ಅವರು ದೂರು ಕೊಟ್ಟಿರ್ತಾರೆ. ಆದ್ರೆ ಪ್ರಿಮಿನಲ್ ಎನ್ಕ್ವೈರಿ ಮಾಡ್ತಾರೆ. ಸಿಡಿಆರ್ ಅಲ್ಲಿ ಇಬ್ಬರು ಧ್ವನಿ ಒಂದೇ ಅಂತ ಈಗ ಗೊತ್ತಾಗಿದಂತೆ. ಹೀಗಾಗಿ ಎಫ್ಐಆರ್ ದಾಖಲು ಮಾಡಿ ಅಂತ ಒಂದ್ ಕಡೆ ಹೋದ್ರೆ ಎಫ್ಐಆರ್ ದಾಖಲು ಮಾಡಿಲ್ಲ. ಆ ಒಂದು ದೃಷ್ಟಿಯಿಂದ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಒಬ್ಬರೇ ಬಂದು ಒಂದ್ ಕಡೆ ಹೋರಾಟದಲ್ಲಿ ಕುಂತಿದ್ದಾರೆ. ಹೀಗಾಗಿ ಎಫ್ಐಆರ್ ದಾಖಲು ಮಾಡಲೇಬೇಕಂತ ಒಂದ್ ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ಇಬ್ಬರು ಸಂಭಾಷಣೆ ಮಾಡಿದ್ದಾರೆ, ಹಣ ಕೊಟ್ಟು ಇಂಟರ್ವ್ಯೂನಲ್ಲಿ ಜಾಸ್ತಿ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಎಂಬುದು ಆರೋಪ ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಇವತ್ತು ಒಬ್ಬಂಟಿಯಾಗಿ ಒಂದ್ ಕಡೆ ಹೋರಾಟ ಸಹ ಮಾಡ್ತಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ. ಏನು ಆರೋಪ ಸಹ ಮಾಡ್ತಿದ್ರು ಅಂತ ಸರ್? ಇದು 3ನೇ ತಾರೀಕು, ಜುಲೈ 3ನೇ ತಾರೀಕು ನಾನು ಪ್ರಿಲಿಮಿನರಿ ಎನ್ಕ್ವೈರಿ ಎಫ್ಐಆರ್ ಮಾಡಿ ಅಂತ ಅವತ್ತೇ ಹೇಳಿದೆ. ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತು, ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿದ್ರಿ. ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಸಿಡಿಆರ್ ಅಂದ್ರೆ ಶಾಂತಾ ಹೊಸ್ಮಾನಿ ಮೆಂಬರ್ ಮತ್ತೆ ಇವರು ಕ್ಯಾಂಡಿಡೇಟ್, ಇಂಟರ್ವ್ಯೂ ಕ್ಯಾಂಡಿಡೇಟ್ ಮಮಿತಾ ಅಂತ ಹೇಳಿ ಇಬ್ರು ಫೋನ್ ಸಂಪರ್ಕ ಮಾಡಿಕೊಂಡು ಅವರಿಬ್ರು ಕನ್ಫರ್ಮ್ ಆಗಿದೆ ಸಿಡಿಆರ್ ಆಗಿ. ಸಿಡಿಆರ್ ಅಲ್ಲಿ ಕನ್ಫರ್ಮ್ ಆಗಿ ಫೈನಲ್ ಲಿಸ್ಟ್ ಕೊಟ್ಟು ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ. ಆದ್ರೆ ಇಲ್ಲಿವರೆಗೂ ಇವರು ಏನು ಆಕ್ಷನ್ ತಗೊಂಡಿಲ್ಲ. ನಾನು ಹೇಳ್ತಾ ಇರೋದು ಎಫ್ಐಆರ್ ಮಾಡಿ ಅವ್ರಿಗೆ ಈಗಿಂದೀಗ್ಲೇ ಅವ್ರಿಗೆ ಜೈಲಿಗೆ ಕಳಿಸಿ. ಯಾಕೆ ಅಂತಂದ್ರೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಕೆಪಿಎಸ್ಸಿ ನಂಬ್ಕೊಂಡಿದ್ದಾರೆ. ನೀವೇನ್ ಮಾಡ್ತಿದ್ದೀರಾ ಪೊಲೀಸ್ ಇಲಾಖೆ? 32 ದಿನ ಆಯ್ತು ಇವತ್ತು. ಸಿಡಿಆರ್ ಅಲ್ಲಿ ಕನ್ಫರ್ಮ್ ಆದ್ರೂ ನೀವು ಇನ್ನೂ ಏನು ಮಾಡಿಲ್ಲ ಅಂತಂದ್ರೆ ನಾನ್ ಕೇಳ್ತಾ ಇರೋದು ಸರ್, ಅವ್ರನ್ನ ಎಫ್ಐಆರ್ ಹಾಕಿ ಈಗಿಂದೀಗ್ಲೇ ಜೈಲಿಗೆ ಕಳ್ಸಂತ ಕೆಲಸ ಮಾಡ್ಬೇಕು ಅವ್ರಿಗೆ. ಆಸ್ ಪರ್ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಪ್ರಕಾರ ಒಂದ್ ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಕುಂತಿದ್ರು. ಬಟ್ ಈಗ ಅವರನ್ನ ವಶಕ್ಕೆ ಪಡೆದುಕೊಳ್ಳಲು ಪೊಲೀಸರು ಮುಂದಾಗ್ತಿದ್ದಾರೆ. ಯಾಕಂದ್ರೆ ಒಬ್ಬರಾಗಿ ಇವತ್ತು ಒಂದ್ ಕಡೆ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಕೆಪಿಎಸ್ಸಿ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಸಹ ಮಾಡ್ತಿದ್ರು. ಆ ಒಂದು ದೃಷ್ಟಿಯಿಂದ ಎಫ್ಐಆರ್ ಮಾಡಿ ಅಂತ ಒಂದ್ ಕಡೆ ಒತ್ತಾಯ ಸಹ ಮಾಡ್ತಿದ್ರು. ಬಟ್ ಇದೀಗ ಅವರನ್ನ ವಶಕ್ಕೆ ತೆಗೆದುಕೊಳ್ತಾರೆ ಪೊಲೀಸರು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಪರ್ಮಿಷನ್ ಇಲ್ಲದೆ ಹೋರಾಟ ಮಾಡುವಂತಿಲ್ಲ ಅಂತ ಒಂದ್ ಕಡೆ ಪೊಲೀಸರು ಹೇಳ್ತಿದ್ರೆ. ಹೀಗಾಗಿ ಅವರನ್ನ ಸದ್ಯಕ್ಕೆ ಈಗ ವಶಕ್ಕೆ ಪಡೆದುಕೊಳ್ತಿದ್ದಾರೆ. ಯಾಕಂದ್ರೆ ಕೆಪಿಎಸ್ಸಿ ಸದಸ್ಯರು ಮತ್ತೊಂದ್ ಕಡೆ ಅಭ್ಯರ್ಥಿಗಳ ಜೊತೆ ಫೋನ್ ಸಂಭಾಷಣೆ ಆಗಿದೆ. ಅಲ್ಲಿ ದುಡ್ಡು ವ್ಯವಹಾರ ಆಗಿದೆ, ದುಡ್ಡು ಕೊಟ್ಟವರಿಗೆ ಹುದ್ದೆ ಕೊಟ್ಟಿದ್ದಾರೆ ಎಂಬುದು ಆರೋಪ. ಎಫ್ಐಆರ್ ದಾಖಲು ಮಾಡಿಲ್ಲ. ಆ ಒಂದು ದೃಷ್ಟಿಯಿಂದ ಈ ಒಂದು ಈಗ ಸದ್ಯಕ್ಕೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.